ಆದರೆ ಇಲ್ಲೊಬ್ಬ ಚಿತ್ರ ಬಿಡುಗಡೆ ಆಗಿಲ್ಲ ಅಂತ ಹುಚ್ಚನಾಗಿದ್ದಾನೆ. ಅವನ ಪರಿಸ್ಥಿತಿ ಏನು, ಅವನು ಹೇಗಿದ್ದಾನೆ ನಾವು ತೋರಿಸ್ತೀವಿ. ಈಗ ಆನಂದರೇ ಕೇಳಿಸ್ತಾ ಇದೆಯಾ? ಆನಂದರೇ ಕೇಳಿಸ್ತಿದ್ಯಾ? ಏನ್ರಿ ಇವ್ರ ಪರಿಸ್ಥಿತಿ? ಆನಂದ್ ಅವರೇ ನೋಡ್ತಾ ಇದ್ದೀರಾ ಇವ್ರ ಪರಿಸ್ಥಿತಿ ಏನಾಗಿದೆ? ಇವರಿಗೆ ಚಿತ್ರತಂಡದವ್ರು ನ್ಯಾಯ ಕೊಡ್ತಾರ? ಯಪ್ಪ, ಇಂಥ ಪರಿಸ್ಥಿತಿ ನಾನು ಇಲ್ಲೂ ನೋಡಿರ್ಲಿಲ್ಲ. ಈಗ ನೆಕ್ಸ್ಟ್ ಹಳ್ಳಿ ಜನಗಳು ಏನ್ ಮಾಡ್ತಾರೆ, ಏನ್ ವಿಚಾರ, ಅವ್ರ ಹತ್ರ ತಿಳ್ಕೊಂಡು ಇವ್ರಿಗೆ ಏನ್ ನ್ಯಾಯ ಸಿಗ್ಬೇಕೋ ನಮ್ ಕೈಲಾದಷ್ಟು ನಾವು ನ್ಯಾಯ ಕೊಡ್ಸೋಣ. ಒಂಥರ ಸಿನಿಮಾ ಅಂದ್ರೇನೆ ಹುಚ್ಚು. ಈ ಚೀತು ಸಂಘ ಡೈರೆಕ್ಟರ್ ಅಂದ್ರೆ ಅವರು ನೆಕ್ಸ್ಟ್ ನಮ್ ಫಿಲಂ ರಿಲೀಸ್ ಆದ್ಮೇಲೆ ನಮ್ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀವಿ ಅಂತ ಹೇಳಿದ್ರಂತೆ. ಅವ್ನ್ ನೋಡಿದ್ರೆ ಚಾನ್ಸ್ ಸಿಗುತ್ತೆ ಅಂತಾನೆ ಕಾಯ್ಕೊಂಡಿದ್ದ. ಈ ಚೀತು ಸಂಘ ನೋಡಿದ್ರೆ ಇನ್ನೂ ರಿಲೀಸ್ ಆಗಿಲ್ಲ. ಅವ್ರು ನೆಕ್ಸ್ಟ್ ಮೂವಿ ಇನ್ನೆಲ್ಲಿಂದ ಮಾಡ್ತಾರೆ, ಡೈರೆಕ್ಟರ್ ಕೈಗೂ ಸಿಕ್ತಿಲ್ಲ. ಹಂಗಾಗಿ ಇವ್ರು ನನಗೆ ಚಾನ್ಸ್ ಸಿಕ್ಕಿಲ್ಲ ಅಂತ ತಲೆ ಕೆಡಿಸೋದು ಫುಲ್ ಹುಚ್ಚಾಗೋದು. ಏನ್ರಲ್ಲ ನಿಮ್ ತಕರಾರು? ಏನೇ ಇಲ್ಲ ಅಧ್ಯಕ್ಷ, ಅದೇ ಈ ಚೀತು ಸಂಘದವ್ರದ್ದು ಸಿನಿಮಾ ಬಗ್ಗೆ ನಮ್ಮ ಹುಡುಗನ ಬಗ್ಗೆ ಮಾತಾಡ್ತಾ ಇದ್ದು. ಮೂಕಂಡ್ರಲ್ಲ, ಟಿವಿ ಅವ್ರೆ ಬರ್ರಿ ಇಲ್ಲಿ, ನಾನು ಹೇಳೋದ್ ನೀಟಾಗಿ ತಕೊಳ್ರಿ. ನೀವು ಚೀತು ಸಂಘದವರು ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ನಿಮ್ಮಿಂದ ನಮ್ ಹುಡ್ಗಂಗೆ ತೊಂದರೆ ಆಗೈತೆ. ನೀವೆಲ್ಲ ಬಂದು ನಮ್ ಹುಡ್ಗಂಗೆ ಪರಿಹಾರ ಕೊಟ್ಟು ಈ ತೊಂದ್ರೆನೆಲ್ಲ ಸರಿ ಮಾಡ್ಲಿಲ್ಲ ಅಂದ್ರೆ ಮನೆಗೆ ಒಳ್ಳೆ ಮಸ್ತಿಕ್ಕಿದೀನಿ. ನಂಗ್ ತಲೆ ಕೆಟ್ಟ ಸರಿ ಇರಲ್ಲ. ನೀವು ಬರ್ಬೇಕು, ನಮ್ಮೂರಲ್ಲಿ ಸಿನಿಮಾ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ಬೇಕು. ನೆಕ್ಸ್ಟ್ ನಿಮ್ ಸಿನಿಮಾಗೆ ನಮ್ ಹುಡ್ಗಂಗೆ ಚಾನ್ಸ್ ಕೊಡ್ಬೇಕು. ಗೊತ್ತಾಯ್ತಾ? ನಾವ್ ಮೀಡಿಯಾದವರು ನಮಗ್ ನ್ಯಾಯ ಒದಗಿಸ್ತೀರಾ ಅಂತ ನಿಮ್ ಮುಂದೆ ಹೇಳ್ತಾ ಇದೀವಿ. ಅವ್ರನ್ನ ಕರೆಸಿ ನಮಗ್ ನ್ಯಾಯ ಕೊಡಿಸ್ಲೇಬೇಕು. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದೀವಿ. ಚಿತ್ರತಂಡದವ್ರ ಹತ್ರ ನಾವೇ ಮಾತಾಡ್ತೀವಿ. ಅವ್ರನ್ನ ಇಲ್ಲಿ ಕರೆಸಿ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಕ್ಕೋಸ್ಕರ ಪ್ರಯತ್ನ ಪಡ್ತೀವಿ. ನೋಡಿ, ಇಷ್ಟ ದಿವಸ ನಡೆದಿದೆ, ಈಗ ತೊಂದರೆ ಆಗಿದೆ ಯುವಕಂಗೋಸ್ಕರ. ಚಿತ್ರತಂಡದವ್ರು ಇಲ್ಲಿಗೆ ಬರ್ತಾರ, ಚಿತ್ರ ರಿಲೀಸ್ ಮಾಡ್ತಾರ, ಏನಾಗಿದೆ ಕಾದು ನೋಡೋಣ. ಕ್ಯಾಮರಾಮನ್ ರವಿಕೀರ್ತಿ ಜೊತೆ ರಿಪೋರ್ಟರ್ ಪವನ್. ಎಲ್ರಿಗೂ ನಮಸ್ಕಾರ. ನಾನು ಈ ಚಿತ್ರದ ನಿರ್ದೇಶಕ ಮತ್ತು ನಾಯಕ ನಟ. ವಿಷಯ ಕೇಳಿ ತುಂಬ ಬೇಜಾರಾಯಿತು. ನಮ್ಮ ಹೊಸಬ್ರು ಚಿತ್ರದ ಮೇಲೂ ಇಂಥ ನಿರೀಕ್ಷೆ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ನಾವು ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಓಡಾಡ್ತಲೇ ಇದ್ದೀವಿ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮಿಂದ ಆಗ್ತಾ ಇರಲಿಲ್ಲ. ಏಪ್ರಿಲ್ 5ನೇ ತಾರೀಕು ಎಲ್ಲ ಸೆಟಪ್ಪು ಆಗಿತ್ತು ರಿಲೀಸ್ ಮಾಡಬೇಕು ಅನ್ನೋದು. ಬಟ್ ತುಂಬ ದೊಡ್ಡ ಸಿನಿಮಾಗಳು ಅವತ್ತು ಬಂದಿದ್ದರಿಂದ ನಮಗೆ ಬರೋದಕ್ಕೆ ಆಗಲಿಲ್ಲ. ಆದರೆ ಈ ಸಲ ಖಂಡಿತ 100% ಶೂರ್ ನಾವು ಬಂದೇ ಬರ್ತೀವಿ. ಜೂನ್ 14ನೇ ತಾರೀಕು ರಾಜ್ಯಾದ್ಯಂತ ನಾವು ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ. ದಯವಿಟ್ಟು ನೀವು ಎಲ್ಲರೂ ನೋಡಿ ಹರಿಸ್ಬೇಕು. ಮತ್ತು ಆ ಹುಚ್ಚನ್ನು ನಾವು ಖಂಡಿತ ಭೇಟಿ ಮಾಡ್ತೀವಿ. ಅವ್ರಿಗೇನು ಹೇಳಬೇಕು, ಏನು ಪರಿಹಾರ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ. ದಯವಿಟ್ಟು ಈ ಜೂನ್ 14ನೇ ತಾರೀಕು ನಮ್ಮ ಸಿನಿಮಾ ರಾಜ್ಯಾದ್ಯಂತ ಬರ್ತಾಯಿದೆ. ಎಲ್ಲ ನೋಡಿ ಅರಸಿ ಥಿಯೇಟ್ರಿಗೆ ಬಂದೆ ದಯವಿಟ್ಟು ನೋಡಿ. ಜೈ ಚೀತು ಸಂಘ.